ಅಪ್ಪು ಅವರ 50ನೇ ಹುಟ್ಟುಹಬ್ಬಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದ್ದು, ನಾಳೆ ಬರಕ್ ಆಗ್ತಿರುವಂತ ಅಭಿಮಾನಿಗಳೆಲ್ಲರೂ ಸಹ ಒಂದಿನ ಮುಂಚಿತವಾಗಿ ಬಂದು ಅಪ್ಪು ಅವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯ ಒಂದಷ್ಟು ಜನ ಅಭಿಮಾನಿಗಳು ಬಂದು ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಅಪ್ಪು ಅವರ ದೇವಸ್ಥಾನದ ಮುಂದೆಗೆ ಒಂದು ಕೇಕ್ ಅನ್ನ ಕಟ್ ಮಾಡಿ ಅವರ ಸಂಭ್ರಮಾಚರಣೆಯನ್ನ ಇತರರು ಬಂದಿರೋ ಅಂದ್ರೆ ಏನ್ ಬೇರೆ ಅಪ್ಪು ಅಭಿಮಾನಿಗಳೆಲ್ಲ ಬಂದಿದಾರಲ್ಲ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಸದ್ಯ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ನಿಮ್ಮ ಹೆಸರು? ಶಿವ್. ಎಲ್ಲಿಂದ ಬಂದಿರೋದು? ಯಾದಗಿರಿಯಿಂದ ಬಂದಿರೋದು ನಾವು. So, ಎಷ್ಟು ಜನ ಬಂದಿದ್ದೀರಾ ಅಂತ? ಮೂರ್ನಾಲ್ಕು ಜನ ಬಂದಿದ್ದೀವಿ ಸರ್. ಹೌದು ಸರ್. ಏನಕ್ಕೋಸ್ಕರ ಅಪ್ಪು ಅಂದ್ರೆ ಅವರು ಅಪ್ಪ ಅಂದ್ರೆ ಒಂದ್ ದೇವ್ರಿಗಾಗಿ ನಾವು ಬಂದಿದ್ದೀವಿ ಸರ್. ಇಲ್ಲಿ ಅಭಿಮಾನಿಗೆ ಬಂದಿಲ್ಲ, ದೇವ್ರಿಗೋಸ್ಕರ ನಾವು ಬಂದಿರೋದು ಸರ್ ಇಲ್ಲಿ. ಹಾ ಸರ್. ಯಾವ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ನಮ್ಗೆ ಅಪ್ಪು ಅಂದ್ರೆ ತುಂಬಾ ಇಷ್ಟ ಸರ್. ಹಾ ಸರ್. ರಿಲೀಸ್ ಆಯ್ತು, ನತ್ತಿಗೆ ಥಿಯೇಟರ್ ಅಲ್ಲಿ ಆಯ್ತು, ನೋಡಿ ಬಂದಿದ್ದೀವಿ ಸರ್. ಸರ್. ನಾಳೆ ಬರಕ್ಕಾಗಲ್ಲ ಕಾರಣಕ್ಕಾಗಿ ಇವತ್ತು ಅಡ್ವಾನ್ಸ್ ಆಗಿ ಅಪ್ಪು ಬಾಸ್ಗೆ ಸಲ್ಲಿಸ್ತಾ ಇದೀವಿ. ಅಪ್ಪು ಬಾಸ್ ಅವರು ಹೋಗಿಲ್ಲ, ನಮ್ಮ ಮನಸ್ಸಲ್ಲೇ ಇದ್ದಾರೆ, ಹಂಗಾಗಿ ನಾವು ಬಂದಿದ್ದೀವಿ ಸರ್. ಬಟ್ ಅವ್ರದ್ದು ನಾವು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ ನಾವು, ಅಂದ್ರೆ ತುಂಬಾ ಅಭಿಮಾನಿ ನಾವು. ಅಂದ್ರೆ ಚಿಕ್ಕ ವಯಸ್ಸಿಂದ ನಾವು ಅಭಿಮಾನಿ ಅವ್ರದ್ದು. ಅಂದ್ರೆ ಚಿಕ್ಕ ವಯಸ್ಸು ಅಂದ್ರೆ ಎಷ್ಟು ಅಂದ್ರೆ ಒಂದ್ 8 ವರ್ಷದಿಂದ ನಾವು ಅವ್ರ ಫ್ಯಾನ್. ಬಟ್ ಅವ್ರಿಗೋಸ್ಕರ ಬೇಕಾದ್ರೆ ಏನ್ ಮಾಡಕ್ಕೂ ರೆಡಿ. ಅಂದ್ರೆ ಅವ್ರಿಗೋಸ್ಕರ ನಾವು ಒಂದಿನ ಮುಂಚೆಗೋಸ್ಕರ ನಾವು ಬಂದಿರೋದಷ್ಟೇ. ಏನಕ್ಕೋಸ್ಕರ ಒಂದಿನ ಮುಂಚೆ ಬಂದು ಸೆಲೆಬ್ರೇಟ್ ಮಾಡುವಂತ? ಬಿಕಾಸ್ ನಾಳೆ ಬರ್ಬೋದಿತ್ತಲ್ಲ ಅಂತ. ದೇವ್ರ ತರಲ್ಲ ಅವ್ರು. ಬಟ್ ಅವರು ದೇವ್ರ ತರ ಅವ್ರು. ಬಟ್ ಅವ್ರು ನಮ್ಮ ಮನ್ಸಲ್ಲಿ ಇದಾರೆ. ಬಟ್ ಅವ್ರು ಯಾವತ್ತು ಒಂದ್ ದಿವಸ ನಮ್ಗೆ ಅಂಚೆ ಇಲ್ಲ. ಬಟ್ ಅವರೇ ಶಿವರಾಜ್ ಕುಮಾರ್ ಅವರು ನಿನ್ನೆ ಬಂದಿರೋದು ಮಾಧವರ ಹತ್ರ. ಬಟ್ ಅವ್ರಿಗೂ ಭೇಟಿ ಆಗಿದೀವಿ ನಿನ್ನೆ. ಶಿವರಾಜ್ ಕುಮಾರ್ ಅಣ್ಣವ್ರಿಗೂ ಭೇಟಿ ಆಗಿದೀವಿ. ಆಮೇಲೆ ಸುದೀಪ್ ಅಣ್ಣವ್ರಿಗೂ ಭೇಟಿ ಆಗಿದೀವಿ. ಆಮೇಲೆ ಇವರು ಗಣೇಶ್ ಅಣ್ಣವ್ರಿಗೂ ಭೇಟಿ ಆಗಿದೀವಿ. ನಿನ್ನೆ ಎಲ್ಲಿ ಬಂದಿರೋದು ಅಂದ್ರೆ ಮಾಧವರ ಹತ್ರ. ಬಟ್ ಅವ್ರಿಗೆ ಭೇಟಿ ಆಗಿರೋದಕ್ಕೋಸ್ಕರ ಇವ್ರದ್ದು ಒಂದು ಸೆಲೆಬ್ರಿಟಿ ಅವ್ರದ್ದು. ಬಟ್ ಇವ್ರ ತರ ಯಾರು ಮಾಡಕ್ ಸಾಧ್ಯ ಇಲ್ವಾ ಇವ್ರ ತರ. ಬಟ್ ಇವ್ರು ಯಾವತ್ತಿದ್ರು ದೇವ್ರು ಇವ್ರು. ಬಟ್ ನಮ್ಮ ಬಟ್ ಇವ್ರ ಪ್ರಕಾರ ಗೊತ್ತಿರೋದು ಇವ್ರು ದೇವ್ರು, ಯಾವತ್ತು ದೇವ್ರು ಇವ್ರು. ಬಟ್ ಇವ್ರ ತರ ಯಾರು ಆಕ್ಟಿಂಗ್ ಮಾಡಕ ಯಾರಿಗೂ ಬರಲ್ಲ. ಇವ್ರು ಡ್ಯಾನ್ಸ್ ಆಗ್ಲಿ, ಬಟ್ ಪರ್ಫಾರ್ಮ್ ಆಗ್ಲಿ ಯಾರಿಗೂ ಬರಲ್ಲ. ಸತ್ಯವಾಗ್ಲೂ ಯಾರಿಗೂ ಬರಲ್ಲ. ಬಟ್ ಇವ್ರು ಅಂದ್ರೆ ಫುಲ್ ದೇವ್ರ ತರ. ಬಟ್ ಇವ್ರ ತರ ಆಕ್ಟಿಂಗ್ ಯಾರಿಗೂ ಬರಲ್ಲ. ಸ್ಟಾರ್ ಅಲ್ಲಿ ಯಾರಿಗೂ ಬರಲ್ಲ. ಬಟ್ ಈ ತರ ಯಾರಿಗೂ ಬರಲ್ಲ ಅವರು. ನಾನು ಹೇಳೋ ಪ್ರಕಾರ ಇವ್ರು ದೇವ್ರು, ನಿಜವಾಗ್ಲೂ ದೇವ್ರು ಇವ್ರು. ಬಟ್ ಇಷ್ಟು ಹೇಳಕ್ ನಾನು ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಒಂದಿನ ಮುಂಚೆಗೆ ಬಂದು ಸೆಲೆಬ್ರೇಟ್ ಮಾಡ್ತಿದೀವಿ ಅಂತಂದ್ರೆ ಅವ್ರಿಗೊಂದು ದೇವ್ರ ಸ್ಥಾನ. ಬಟ್ ನಾವು ಯಾಕೆ ಅಲ್ಲಿ ಅಷ್ಟು ಯಾದಗಿರಿಯಿಂದ ಬಂದಿದೀವಿ ಅಂತಂದ್ರೆ ಕಾಲಿಡಕ್ಕೆ ಜಾಗ ಫಸ್ಟ್ ಆಫ್ ಆಲ್ ಹೇಳಕ್ಕಾಗದಂದ್ರೆ ನಾಳೆ ಇಲ್ಲಿ ಈ ತರ ಫ್ರೀಡಮ್ ಇರಲ್ಲ ಸರ್. ಇಲ್ಲಿ ಇಡಕ್ಕೆ ಕಾಲಿಡಕ್ಕೆ ನಾಳೆ ಜಾಗ ಇರಲ್ಲ ಸರ್. ನಾಳೆ ಬಂದ್ ಬೇಕಾದ್ರೆ ನೋಡ್ಬೋದು ಸರ್ ನೀವು. ನಾಳೆ ಈ ತರ ಜಾಗ ಫ್ರೀ ಇರಲ್ಲ ಸರ್. ನಾಳೆ ನೀವು ನೋಡ್ಬೋದು ಸರ್ ದೇವಸ್ಥಾನಕ್ಕೆ. ನಾಳೆ ಯಾವ ತರ ಇರ್ತಾರೆ ಜನ ಅನ್ನೋದು ನಾಳೆ ಗೊತ್ತಾಗುತ್ತೆ ಸರ್ ನಿಮ್ಗೆ. ಇಷ್ಟ ಹೇಳಕ್ ಇಷ್ಟ ಪಡ್ತೀವಿ ಸರ್ ನಾವು. ಸರ್ ಇಡೀ ಕನ್ನಡ ಚಿತ್ರರಂಗದ ವಜ್ರ ಸರ್ ಅವರು. ಇವತ್ತು ಅವರು ಕಳ್ಕೊಂಡ್ರು ಕೂಡ ಅವ್ರು ಇವತ್ತು ಅಜರಾಮರ ಸರ್. ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಇಡೀ ಕನ್ನಡ ನಾಡಿನಲ್ಲಿ ಪ್ರತಿಯೊಂದು ಹೃದಯದಲ್ಲಿ ಕೂಡ ಅವ್ರು ಜೀವಂತವಾಗಿದ್ದಾರೆ ಸರ್. ಅವರಿಗೆ ನಾಳೆ ನಡೀತಕ್ಕಂಥ ಹುಟ್ಟು ಹಬ್ಬಕ್ಕೆ ನನ್ನ ಕಡೆಯಿಂದ ನಾ ರಾಯಚೂರಿಂದ ಬಂದಿದ್ದೀನಿ ಸರ್. ರಾಯಚೂರಿಂದ ಇಡೀ ನನ್ನ ಎಲ್ಲ ಕನ್ನಡ ನಾಡಿನ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಪುನೀತ್ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್. ನೀವು ನಮ್ಮನ್ನು ಬಿಟ್ಟು ಅಗಲಿದ್ರು ಕೂಡ ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಇದ್ರಿ ಸರ್. ನೀವು ಇವತ್ತಿಗೂ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಸರ್. ಐ ಲವ್ ಯು ಪುನೀತ್ ಸರ್ ಅವರೇ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಾಸ್. ಜೈ ಪುನೀತ್ ರಾಜ್ಕುಮಾರ್ ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.